ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ಟೀಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ನಾನು ಕುಡಿಯೋದಲ್ಲ, ನಮ್ಮ ಮನೆಯವ್ರಿಗೆ ಟೀ ಕೊಟ್ಬಿಟ್ಟು ಅವರು ಬೆಳಗ್ಗೆನೇ ಹೋಗಿ ಇವತ್ತು ನಾನ್ ವೆಜ್ ತಂದುಬಿಟ್ಟಿದ್ರು ಫ್ರೆಂಡ್ಸ್, ಬುಧವಾರ ಅಲ್ವಾ. ಸೊ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು, ಸೊ ಅದಕ್ಕೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಆನಿಯನ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಆನಿಯನ್ನ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ, ಸೊ ಗೋಲ್ಡನ್ ಕಲರಾಗಿ. ಸೊ ನಾನು ಅಡುಗೆ ಮಾಡಿದ್ರೆ ನಾನು ಆನಿಯನ್ ಜಾಸ್ತಿ ಫ್ರೈ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಒಂಥರ ಸ್ವೀಟ್ ಫ್ಲೇವರ್ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಅಡುಗೆಯಲ್ಲೂ ಆನಿಯನ್ ಫ್ರೈ ಮಾಡಲ್ಲ. ಇಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕನ್ಗೆ ಅರಿಶಿನ, ಉಪ್ಪು, ಪೆಪ್ಪರ್ ಪೌಡರು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾರಿನೇಟ್ ಮಾಡಿ. ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ, ಅದಕ್ಕೆ ಈಗ ಚಿಕನ್ ಹಾಕ್ಕೊಳ್ತಿದ್ದಾರೆ. ಇವತ್ತು ನಾಷ್ಟ ಬಂದ್ಬಿಟ್ಟು ನಮ್ಮ ಮನೆಯವರೇ ಮಾಡ್ತಿರೋದು, ಸೊ ನಾನ್ ವೆಜ್ ಅಂತ. ಸೊ ಇದು ಅವ್ರ ಕೆಲ್ಸಕ್ಕೆ ಹೋಗೋದಿದೆ, ಬಟ್ ಲೇಟಾಗಿ ಹೋಗ್ತಾರೆ ಫ್ರೆಂಡ್ಸ್. ಇವತ್ತು 11:30-12 ಗಂಟೆ ಹಂಗೆ ಹೋಗ್ತಾರೆ ಕೆಲಸಕ್ಕೆ. ಸೊ ಫೈನಲಿ ಇವಾಗ ಚಿಕನೆಲ್ಲ ಹಾಕ್ಕೊಂಡಿದ್ದಾಯಿತು. ಸೊ ಚಿಕನೆಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಮಸಾಲ ಬಂದುಬಿಟ್ಟು ಸೊ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಅರಿಶಿಣದ ಪುಡಿ ಒಂದು ಸ್ವಲ್ಪ, ಹಾಗೆ ಕಲರ್ದು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದಿಷ್ಟು ಹಾಕ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಇದಿಷ್ಟೇ. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡೋದಂತೂ ತುಂಬ ಈಸಿ. ಸೊ ಬೇಗ ಹೋಗುತ್ತೆ. ಸೊ ನನಗಂತೂ ಏನಪ್ಪ ಮಾಡೋದು ನಾಷ್ಟಕ್ಕೆ ಅಂತ ತಲೆನೋವ್ತಾ ಇತ್ತು. ಸೊ ಫೈನಲ್ ನಮ್ಮ ಮನೆಯವರು ಹೆಂಗೋ ಹೋಗಿ ನಾನ್ ವೆಜ್ ತಂದಿದ್ದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಸೊ ನಾನು ಎಲ್ಲ ಕಟ್ ಮಾಡಿಕೊಟ್ಟೆ ಅಷ್ಟೇ. ಸೊ ನಮ್ಮ ಮನೆಯವರು ಇದ್ದರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು ಫ್ರೆಂಡ್ಸ್. ಅವರು ಓನಾಗಿ ಮಾಡ್ತಾಯಿರ್ತಾರೆ ಚಿಕನ್ ರೆಸಿಪೀಸ್ ಎಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಚೆನ್ನಾಗಿ ಕೂಡ ಇರುತ್ತೆ. ಸೊ ಆಮೇಲೆ ಲೈಟಾಗೆ ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್, ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಲೈಟಾಗಿ ಟೊಮೆಟೊ ಹಾಕಿದ್ಮೇಲೆ ಎಣ್ಣೆ ಬಿಡುತ್ತೆ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀವಿ. ಸೊ ಫ್ರೈ ಮಾಡ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಕೊಂಡು, ಸೊ ಆಮೇಲೆ 2 ವಿಸಿಲ್ ಕೂಗಿದಾಗಿರುತ್ತಲ್ಲ, ಆಮೇಲೆ ಮೊಸರು ಹಾಕ್ಕೊಳ್ತೇವೆ ಫ್ರೆಂಡ್ಸ್. ಮೊಸರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಮ್ಮನೆಯವ್ರು ಅಡುಗೆ ಮಾಡ್ತಾರದಲ್ಲ, ಅವ್ರು ಅಡುಗೆ ಮಾಡಬೇಕಾದ್ರೆ ಕುಕ್ಕರಲ್ಲಿ ಫ್ರೆಂಡ್ಸ್ ಸೈಡಲ್ಲೆಲ್ಲ ಒಂದು ಸತಿ ಒರೆಸ್ಬಿಟ್ಟು ಆಮೇಲೆ ಅವರು ಲಿಡ್ ಕ್ಲೋಸ್ ಮಾಡೋದು. ಯಾಕಂದರೆ ಏನಾದರೂ ಅಲ್ಲಿ ಸೈಡಲ್ಲಿ ಇದ್ದರೆ ಆಮೇಲೆ ಬ್ಲಾಸ್ಟ್ ಗಿಸ್ಟ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಭಯ. ಸೊ ಅದಕ್ಕೋಸ್ಕರ ಒರೆಸ್ಬಿಟ್ಟು ಆಮೇಲೆ ಹಾಕ್ತಿದ್ದಾರೆ. ಸೊ ಮೊಸರು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ಲಿ ಕೊತ್ತಂಬರಿ ಫ್ರೆಂಡ್ಸ್, ಕೊತ್ತಂಬರಿ ಹಾಕ್ಬಿಟ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಚಿಕನ್ಗೆ ಕೊತ್ತಂಬರಿ ಕರಿಬೇವು ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಸೊ ಆಮೇಲೆ ಫೈನಲಿ ದೋಸೆ ಮಾಡ್ಕೊಂಡಿದ್ವಿ ಚಿಕನ್ ಗ್ರೇವಿಗೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಇವಾಗ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಟೈಮ್ ಬಂದು 11:30 ಆಗಿದೆ. ವೆದರ್ ನೋಡಿ ಫ್ರೆಂಡ್ಸ್, ಬಿಸಿಲೇ ಬಂದಿರೋ, ಸಿಕ್ಕಾಬಟ್ಟೆ ಚಳಿ ಅಂದರೆ ಚಳಿ. ಸೊ ಫೈನಲಿ ಹೆಂಗೋ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಏನೋ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್. ಅದೇನು ಅಂದರೆ ಜಾಮೂನ್ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್. ಇದು ನಮ್ಮ ಅಮ್ಮ ಯುಗಾದಿ ಹಬ್ಬದ್ದು ಪಟಾಕಿ ಚೀಟಿ ಹಾಕಿದ್ರಲ್ಲ, ಸೊ ಆವಾಗ ಅವ್ರು ಕೊಟ್ಟು ಮಾಡೇ ಇರಲಿಲ್ಲ. ಸೊ ತುಂಬ ದಿನ ಆಗಿತ್ತಲ್ಲ, ಸೊ ಇತ್ತು, ಅದಕ್ಕೆ ಜಾಮೂನ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಹಾಲು ಹಾಕ್ಕೊಂಡೆ ಫ್ರೆಂಡ್ಸ್. ಸೊ ನಾನು ಸ್ವಲ್ಪನೇ ಹಾಕೋಬೇಕಿತ್ತು, ಒಂದೇ ಸತಿ ಹಾಕೊಂಡ್ಬಿಟ್ಟಿದ್ದೀನಿ ಹಾಲನ್ನ. ಸೊ ಲೈಟಾಗಿ ಜಾಸ್ತಿ ಇತ್ತು, ಪರವಾಗಿಲ್ಲ ಅಂದ್ಕೊಂಡು ಮಿಕ್ಸ್ ಮಾಡ್ತಿದ್ದೆ. ಅದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಲ್ಲ, ಆವಾಗ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಫೈನಲಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಅದು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಪಾಕ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದೇಳೆ ಪಾಕ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಹೊತ್ತು ಟೈಮ್ ಬೇಡ ಫ್ರೆಂಡ್ಸ್, ಒಂದು ಸ್ವಲ್ಪ ಸಾಕು. ಸ್ವಲ್ಪ ಅಂದರೆ ಒಂದು 2ರಿಂದ 3 ನಿಮಿಷ ಅಷ್ಟೇ. ಸೊ ಪಾಕ ರೆಡಿ ಆಗಿಬಿಡುತ್ತೆ. ನೀವು ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಅದೇನಾಗುತ್ತೆ, ಆರಿದ ಮೇಲೆ ಗಟ್ಟಿ ಹೋಗ್ಬಿಡುತ್ತೆ ಪಾಕ, ಆವಾಗ ಜಾಮೂನ್ಗೂ ಪಾಕ ಹೀರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಲೈಟಾಗಿ ಒಂದು 2-3 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಆಮೇಲೆ ಇದಕ್ಕೆ ಯಾಲಕ್ಕಿದು ಪೌಡರ್ ಇತ್ತಲ್ಲ ಫ್ರೆಂಡ್ಸ್, ಶ್ರೀರಾಮನವಮಿಗೆ ಮಾಡಿದ್ದಾರೆ ಯಾಲಕ್ಕಿ ಪೌಡರ್ ಮತ್ತು ಸಕ್ಕರೆ ಹಾಕ್ಬಿಟ್ಟು, ಸೊ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನಿಂಬೆಹಣ್ಣು ಹಾಕ್ಕೊಳ್ತೇವೆ ಫ್ರೆಂಡ್ಸ್. ನಿಂಬೆಹಣ್ಣು ಏನಕ್ಕೆ ಅಂದರೆ ಗಟ್ಟಿಯಾಗಲ್ಲ ಪಾಕ ಅಂದ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡೆ. ಸೊ ಅದ್ರ ಮೇಲೆ ಕೇಸರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಇದು ಜಾಮೂನ್ದು ಸಣ್ಣದಾಗೆ ಉಂಡೆ ಕಟ್ಕೊಂಡಿದ್ದೆ ಫ್ರೆಂಡ್ಸ್. ಅದು ದೊಡ್ಡದಾಗುತ್ತೆ ಆಮೇಲೆ ಅಂದ್ಕೊಂಡು, ಸೊ ದೊಡ್ಡದಾಗಿ ಕಟ್ಬಿಟ್ರೆ ಅದು ಇನ್ನೂ ದೊಡ್ಡದಾಗ್ಬಿಡುತ್ತೆ. ಸೊ ಬೇಡ, ಸಣ್ಣದಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀನಿ. ನೋಡಿದ್ರೆ ಎಣ್ಣೆಯಲ್ಲಿ ಬಿಟ್ಟರೆ ದೊಡ್ಡದಾಗೋಯ್ತು, ಇಷ್ಟು ದೊಡ್ಡದಾಗುತ್ತೆ. ಆದರೆ ನಾನು ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೆ. ಸರಿ ಹೋಗಲಿ ಪರವಾಗಿಲ್ಲ ಅಂದ್ಕೊಂಡು
ಹಂಗೂ ಹಿಂಗೂ ಮಾಡಿಕೊಂಡೆ. ಬಟ್ ಈ ಸತಿ ಜಾಮೂನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತೀನಿ. ಆದರೆ ಜಾಸ್ತಿ ನಾನು ಬ್ರೌನ್ ಕಲರ್ ಮಾಡ್ಕೊಂಡೆ ಫ್ರೆಂಡ್ಸ್, ಲೈಟ್ ಗೋಲ್ಡನ್ ಕಲರ್ ಮಾಡಿಕೊಂಡೆ. ಈ ಸತಿ ನಾನು ಬ್ರೌನ್ ಕಲರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಲೈಟ್ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಿರ್ತೀವಲ್ಲ, ಒಳಗಡೆ ಎಲ್ಲ ಬೆಂದಿರುತ್ತೆ. ಸೊ ಗೋಲ್ಡನ್ ಕಲರ್ ಇರಲಿ ಅಂದ್ಕೊಂಡು ನಾನು ಮಾಡಿಕೊಂಡೆ. ಸೊ ಅದು ಚೆನ್ನಾಗಿ ಬಂದಿತ್ತು ಗೋಲ್ಡನ್ ಕಲರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ, ಹೈ ಫ್ಲೇಮ್ ಇಟ್ಟೇ ಇಲ್ಲ. ಹೈ ಫ್ಲೇಮ್ ಇಟ್ಟಿದ್ರೆ ಒಂದು 2 ನಿಮಿಷಕ್ಕೆ ಆಗ್ಬಿಡ್ಬೋದು. ಮಿನಿಮಮ್ ಅಂದರೆ ನಾನು ಒಂದು 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ಆಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದ ತಕ್ಷಣಕ್ಕೆ ಪಾಕದಲ್ಲಿ ಹಾಕಬಾರ್ದು, ಒಂದು 2 ನಿಮಿಷ ಬಿಟ್ಟು ಆಮೇಲೆ ಪಾಕದೊಳಗಡೆ ಹಾಕ್ಕೊಳ್ತೀನಿ. ನೋಡಿ ಪಾಕನೂ ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಈಗ ಪಾಕದೊಳಗಡೆ ಹಾಕ್ಕೊಂಡು ಒಂದು 2ರಿಂದ 3 ಅವರ್ ಬಿಟ್ಬಿಡ್ತೀನಿ. ನಮ್ಮ ಮನೆಯವ್ರು ಕೂಡ ಇನ್ನೇನು ಬಂದುಬಿಡ್ತಾರೆ, ಒಂದು 2 ಅವರ್, ಅವರು 1:30ಗೆಲ್ಲ ಬಂದುಬಿಡ್ತಾರೆ. ಸೊ ಆ ಥರನೇ ಎಲ್ಲ ಕೆಲ್ಸಕ್ಕೆ ಹೋಗಿರೋದು. ಸೊ ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ಬಟ್ಟೆಗಳು ಹೊಲಿಬೇಕಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ಬಟ್ಟೆ ಇತ್ತು. ಬಟ್ಟೆ ಬಂದು ಆಲ್ಮೋಸ್ಟ್ ತುಂಬ ದಿನವೇ ಆಯಿತು ಬಟ್ಟೆ ಇದು. ಒಂದು ಸ್ವಲ್ಪ ಸ್ಟಿಚ್ ಹಾಕಬೇಕಿತ್ತು, ಅದಕ್ಕೆ ಬಟ್ಟೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೆ. ಸೊ ನಾನು ಬಟ್ಟೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದರೆ ಮಿಷಿನ್ ಮುಂದಕ್ಕೆ ಮೂವ್ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ಪಿಲ್ಲೋಗಳು ಮಾಡ್ಕೊಳ್ಬೇಕು, ಬಟ್ ಮಾಡ್ಕೊಳಕ್ಕಾಗಿಲ್ಲ. ಆದಷ್ಟು ಬೇಗ ಮಾಡ್ಕೊಳ್ತೀನಿ ಅದನ್ನು ಕೂಡ. ಸೊ ನಾನು ಬಟ್ಟೆ ಎಲ್ಲ ಹೊಲಿತಿದ್ದಂಗೆ ನಮ್ಮ ಮನೆಯವ್ರು ಕೂಡ ಬಂದರು ಫ್ರೆಂಡ್ಸ್ ಕೆಲಸದಿಂದ. ಸೊ ಅವರು ಬರಬೇಕಾದ್ರೆ ಏನು ಮಾಡಿದ್ರು, ಬಿದ್ರು ತೊಗೊಂಬಂದಿದ್ರು ಫ್ರೆಂಡ್ಸ್. ತುಂಬ ದಿನ ಆಯಿತು. ಸೊ ವರ್ಷಕ್ಕೆ ಒಂದೇ ಸತಿ, ಅದು ಮಳೆ ಸೀಸನಲ್ಲೇ ಸಿಗೋದಲ್ಲ. ಸೊ ಬ್ಯಾಂಬುದು, ಸೊ ಕರಳೆ ಅದನ್ನು ತಂದಿದ್ರು. ಸೊ ಅದನ್ನು ಎಲ್ಲ ಅವರೇ ಕ್ಲೀನ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕಾಲ್ಸ್ ಬರ್ತಿತ್ತು ಫ್ರೆಂಡ್ಸ್. ಯಾವುದು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ತಂಗಿ ಮಗಳದು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಸೊ ನಮ್ಮ ಅಮ್ಮವರೆಲ್ಲ ಬಾ ಅಂತ, ನಾನು ಇಲ್ಲ ಅಂತ ಅಂದ್ಕೊಂಡು ಸೊ ನಾನು ಹೋಗ್ತಾಯಿಲ್ಲ. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಕೆಲವೊಬ್ಬರ ಫಂಕ್ಷನ್ಸ್ಗೆಲ್ಲ ನನಗೆ ಅಟೆಂಡ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಇಲ್ಲ ಅಂತ ಇದ್ದೆ. ನಮ್ಮಮ್ಮ ಎಷ್ಟಾದ್ರೂ ಬಿಡ್ತಾ ಇದ್ದಿಲ್ಲ, ಕನ್ವಿನ್ಸ್ ಮಾಡ್ತಾನೆ ಇದ್ದರು. ಅಲ್ಲಿಗೆ ಏನಾದರೂ ಮಾಡ್ಕೊಂಡ್ಬಿಟ್ಟು ಕಾಲ್ ಕಟ್ ಮಾಡಿ ಮತ್ತು ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಶೆಕೆ ಫ್ರೆಂಡ್ಸ್. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ, ಏನು ಮಾಡೋದು ಗೊತ್ತಿಲ್ಲ. ಒಂದು ಕಡೆ ಮಿಷಿನ್ ಬೇರೆ ಮುಂದಕ್ಕೆ ಮೂವ್ ಆಗ್ತಾಯಿದೆ. ಸೊ ತಲೆ ಕೆಟ್ಟೋಯ್ತು ಒಂದು ಕಡೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಪಿಲ್ಲೋ ನಾನೇ ಮಾಡ್ಕೊಳ್ತೀನಿ, ಇಲ್ಲ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಮಾಡಿಸ್ತೀನಿ. ಸೊ ಫೈನಲಿ ಬಟ್ಟೆಗಳು ಕೂಡ ಒಂದು 4-5 ಜೊತೆ ಹೊಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಮಿಷಿನಲ್ಲಿ. ಸೊ ಅದನ್ನು ಕೂಡ ಆದಷ್ಟು ಬೇಗ ನಾನು ಮಾಡ್ತೀನಿ. ಅದನ್ನು ಮಾಡ್ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಮಾಡಿದ್ದಾದಮೇಲೆ ಶೇರ್ ಮಾಡ್ಕೊಳ್ತೀನಿ ಅದೇನು ಮಾಡಿದೆ ಅಂತ ಅಂದ್ಕೊಂಡು. ಸೊ ಅದನ್ನಂತೂ ಮಾಡೋದಕ್ಕೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಟೈಮ್ ಆಗ್ತಾನೆ ಇಲ್ಲ. ಇವತ್ತೇ ಮಾಡಬೇಕಿತ್ತು ಫ್ರೆಂಡ್ಸ್. ನಮ್ಮನೆಯವ್ರು ಬೇರೆ ಬಂದಿದ್ದರೆ, ನಮ್ಮನೆಯವ್ರು ಮನೇಲಿದ್ದರೆ ಅಂತೂ ನನಗೇನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇರೋಲ್ಲ. ಸೊ ಫೈನಲ್ ನಮ್ಮನೆಯವ್ರು ಬಂದಿದ್ದರು, ಆಮೇಲೆ ಏನೇನೋ ಕತೆಗಳಾಯಿತು. ಸೊ ಅದಕ್ಕೆ ಸಾಕು ಅಂತ ಎತ್ತಿಟ್ಟೆ. ಆಮೇಲೆ ನಮ್ಮ ಮನೆಯವರು ಜಾಮೂನ್ ಕೊಟ್ಟು, ಆಮೇಲೆ ಅವ್ರಿಗೊಂದು ಬನ್ ಮಸ್ಕ ಮಾಡಿಕೊಟ್ಟೆ ಸಂಜೆ ಹಾಗೆ. ಮತ್ತು ಬಜ್ಜಿ ಮಾಡಿಕೊಟ್ಟೆ ಫ್ರೆಂಡ್ಸ್. ಅವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ, ನನಗೆ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟ. ಸೊ ಅದಕ್ಕೆ ಮಾಡಿಕೊಟ್ಟೆ. ನನಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಆಗೋಲ್ಲ. ಸೊ ಜಾಮೂನ್ ಈ ಥರ ಆಗಿತ್ತು ಫ್ರೆಂಡ್ಸ್, ಚೆನ್ನಾಗಾಗಿತ್ತು. ಸೊ ಫೈನಲಿ ನನ್ನ ತಮ್ಮ ಬಂದಿದ್ದ, ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೆ ಬಾ ಜಾಮೂನ್ ತೊಗೊಂಡು ಹೋಗು ಅಂತ ಅಂದ್ಕೊಂಡು. ಸೊ ಫೈನಲಿ ಅವನು ಬರ್ತೀನಿ ಅಂದಿದ್ದ, ಬಾಕ್ಸ್ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಅಷ್ಟೇ ನಮ್ಮ ಮನೆಯವ್ರಿಗೆ ಬಜ್ಜಿ ಕೊಡೋಣ ಅಂತ ಬಿಸಿಯಾಗಿ ಉಪ್ಪು ಖಾರ ಈರುಳ್ಳಿ ಎಲ್ಲ ಹಾಕಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಮ್ಮ ಮನೆಯವರು ಏನಂತ ನೋಡ್ತಾ ಇದ್ದಾರೆ. ಸೊ ಫೈನಲಿ ಅವ್ರಿಗೂ ಅದನ್ನು ಕೊಟ್ಟೆ. ಅಷ್ಟೇ ನನ್ನ ತಮ್ಮ ಬಂದ. ಸೊ ಅವನಿಗೂ ಕೂಡ ಒಂದು ಬನ್ ಮಸ್ಕ ಮಾಡಿಕೊಟ್ಬಿಟ್ಟು, ಹಾಗೆ ಅವ್ನು ಬಜ್ಜಿ ತಿನ್ನಲ್ಲ ಅಂದ. ಸರಿ ಅಂದ್ಕೊಂಡು ಅವನು ಹೋದ್ಮೇಲೆ ಸೊ ರಾತ್ರಿ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅಡುಗೆಗೆ ನಮ್ಮ ಮನೆಯವರು ದೋಸೆ ಹಸಿಟ್ಟು ತರಿಸಿದ್ರು. ಅದು ಎಷ್ಟಿಗೆ ಗೊತ್ತಾ ಫ್ರೆಂಡ್ಸ್, 9 ರೂಪಾಯಿಗೆ ದೋಸೆ ಹಸಿಟ್ಟು ತರಿಸಿದ್ರು. ಆಮೇಲೆ ಚೀಸ್ ಇದೆಯಲ್ಲ ಫ್ರೆಂಡ್ಸ್, ಚೀಸ್ 1 ರೂಪಾಯಿಗೆ ಬಂದಿತ್ತು ಫ್ರೆಂಡ್ಸ್. ಸೊ ತುಂಬ ಆಫರ್ಸ್ ಇತ್ತು. ಸೊ ಆವಾಗ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಆಫರ್ಸ್ ತುಂಬ ಬರ್ತಾ ಇರುತ್ತೆ. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು ಅಷ್ಟೇ. ಸೊ ಫೈನಲಿ 1 ರೂಪಾಯಿಗೆ ಅರ್ಧ kg ಚೀಸ್ ಬಂದಿತ್ತು. ಸೊ ಅದಿತ್ತಲ್ವ. ಸೊ ಪನ್ನೀರ್ ಇತ್ತು, ಮಶ್ರೂಮ್ ಇತ್ತು, ಹಾಗೆ ಬಟರ್ ಕೂಡ ಇತ್ತು, ಎಲ್ಲ ಇತ್ತು. ಸೊ ಹಾಗಾಗಿ 99 ದೋಸೆ ಮಾಡಬೇಡ ಅಂತ ನಮ್ಮ ಮನೆಯವ್ರು ಮಾಡ್ತಿದ್ರು. ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ನನಗಂತೂ ನಮ್ಮ ಮನೆಯವ್ರು ಅಡುಗೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಆದರೆ ಅವ್ರು ಈ ನಡುವೆ ಕಡಿಮೆ ಮಾಡಿಬಿಟ್ಟಿದ್ರು ಅಡುಗೆ ಮಾಡೋದನ್ನು. ಸೊ ಫೈನಲಿ 99 ದೋಸೆ ಮಾಡಿಕೊಟ್ರು. ನೋಡಿ ಫ್ರೆಂಡ್ಸ್, ಚೀಸಿಯಾಗಿದೆ ನೋಡಿ. ಹೆಂಗೆ ಎತ್ತಾ ಇದ್ದರೆ ಹಾಗೆ ಬರ್ತಾನೆ ಇದೆ. ಚೀಸ್ ಪಿಜ್ಜಾ ಬರುತ್ತಲ್ಲ, ಎಳಿತಾ ಇದ್ರೆ ಬರ್ತಾನೆ ಇರುತ್ತೆ ಹಾಗೆ. ಸೊ ಫೈನಲಿ ಅದನ್ನು ತಿಂದ್ಕೊಂಡು ಒಂದೊಂದು ದೋಸೆ ಹಾಕ್ಕೊಂಡಿದ್ವಿ ಅಷ್ಟೇ. ಆಮೇಲೆ ಪರೋಟ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ಕೊಂಡಿದ್ವಿ. ಸೊ ಅದನ್ನು ಕೂಡ ಊಟ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ಈಗ ತಾನೇ ನಮ್ಮದು ಊಟ ಎಲ್ಲ ಆಯಿತು. ಸೊ ಈಗ ನಮ್ಮ ಮನೆಯವರು ನೀರು ಹಿಡ್ಕೊಂಬರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಒಂದು ಕ್ಯಾನ್ ನೀರು ಖಾಲಿ ಆಗಿತ್ತು, ಅದಕ್ಕೆ ನೀರು ಹಿಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ರೆಸ್ಪಾಂಡ್ ಮಾಡ್ಬೋದು. ಇವತ್ತು 99 ದೋಸೆ, ಅದರಲ್ಲಿ ಮಶ್ರೂಮ್ದು ಒಂದು ದೋಸೆ ಮಾಡ್ಕೊಂಡಿದ್ವಿ, ಪನ್ನೀರ್ ಚೀಸ್ದು ಒಂದು ಮಾಡ್ಕೊಂಡಿದ್ವಿ. ಸೊ ಅದೆರಡು ಮಾಡಿಕೊಂಡು ಆಮೇಲೆ
ಮಶ್ರೂಮ್ ಗ್ರೇವಿ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಪರೋಟ ಮಾಡ್ಕೊಂಡು ತಿಂದ್ಕೊಂಡ್ವಿ. ಸೊ ಇಷ್ಟೇ ಆಯಿತು. ಬೆಳಗ್ಗೆಯಿಂದ ನನಗೆ ಎಷ್ಟು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಸರಿಯಾಗಿ ಟೈಮ್ ಇಲ್ಲ. ಅಲ್ಲಿ ಒಂದು ಫುಡ್ ತೊಗೊತಾ ಇದ್ದೀನಿ ಅಷ್ಟೇ. ಕಾಲು ನೋವು ಕಡಿಮೆನೇ ಆಗ್ತಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ, ನೋಡಬೇಕು. ನಿಮಗೆ ಎಷ್ಟು ಕೊಬ್ಬು ಅಂದರೆ ಫ್ರೆಂಡ್ಸ್ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಬಿಸ್ಕೆಟು ಹಾಕಿ ಅರ್ಧ ಅವರ್ ಮೇಲಾಯಿತು. ತಿಂದಿದ್ದೆ ನೀನು? ಹಾಂ, ನಿನಗೆ ಯಾವಾಗಲೂ ಪೀಸೆ ಅಂದರೆ ಎಲ್ಲಿಂದ ತರೋಣ ಹೇಳು ಮ್ಯಾಕ್ಸಿ, ಹೇಳು ಮ್ಯಾಕ್ಸಿ. ಇನ್ಮೇಲೆ ನೀನು ನಮ್ಮ ಮನೆ ಹತ್ರ ಬರಬೇಡ. ನಾನು ಬಿಸ್ಕೆಟು ಹಾಕಲ್ಲ, ಪೀಸು ಹಾಕಲ್ಲ. ಕೇಳಿಸ್ತಾನೆ ನಿನಗೆ? ಗೇಟ್ ತೆಗ್ದಿದ ತಕ್ಷಣ ನಮ್ಮ ಮನೆ ಹತ್ರ ನೀನು ಬರಲೇಬೇಡ, ಆಯಿತಾ? ಬೇರೆ ನಾಯಿಗಳನ್ನ ಹೋಗಿ ನೋಡು. ತಿನ್ನೋ ಬಿಸ್ಕೆಟ್ನ ತಿಂದ? ಬೇರೆ ನಾಯಿಗಳನ್ನ ಹೋಗಿ ನೋಡೋಗು. ಅನ್ನ ಎಲ್ಲ ತಿಂತಾರೆ, ನೀನಿದೆಯಾ ಯಾವಾಗ ನೋಡಿದ್ರು ಚಿಕನ್ ಪೀಸು, ಮಟನ್ ಪೀಸು ಇಷ್ಟೇ. ಒಂದಿಷ್ಟ ಫ್ರೆಂಡ್ಸ್, ಏನಾದರೂ ಹೇಳಿದ್ರೆ ತಲೆ ಕೆಳಗಡೆ ಬಗ್ಸ್ಬಿಡ್ತಾನೆ. ಮೊನ್ನೆ ಬೈದ್ನಲ್ಲ ಅವನು, ಅಲ್ಲಕ್ಕೆ ಹೋಗ್ತಾ ಇದ್ದಿದ್ದಕ್ಕೆ ಹಂಗೆ ಹೋಗ್ಬೇಡ ಕಣೋ ಅಂತ. ಆವತ್ತಿಂದ ಅವನು ಬರೋದು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದ ನಿನ್ನೆ. ಆಮೇಲೆ ಸಾಯಂಕಾಲ ಮೇಲೆ ಬಂದಿರೋದು. ನಾನು ಕೇರ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಮ್ಯಾಕ್ಸಿ ಏನಾದರೂ ಮಾಡ್ಕೊಂಡು ಫ್ರೆಂಡ್ಸ್, ಅವನ ಹತ್ರ ಜಾಸ್ತಿ ನಾನು ಮಾತಾಡೋಲ್ಲ. ನಮ್ಮ ಮನೆಯವ್ರನ್ನ ಬಂದೇ ಇಲ್ಲ ಫ್ರೆಂಡ್ಸ್. ಗಾಡಿ ರಿಟರ್ನ್ ಬರ್ತಾ ಇದ್ದಾರೆ ಇವಾಗ. ಸ್ವಲ್ಪ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಎಲ್ಲ ಥರದ ಕಾಳುಗಳು ಒಂದೊಂದು ಇಡೀ ನೆನೆಸಿದ್ದೀನಿ. ಸ್ವಲ್ಪನೇ ನೆನೆಸ್ಕೊಂಡಿದ್ದೀನಿ, ಯಾಕಂದರೆ ತರಕಾರಿ ಕೂಡ ಹಾಕ್ತೀವಲ್ವ ಅದಕ್ಕೋಸ್ಕರ. ಸೊ ಅದಕ್ಕೆ ಈಗ ನೆನೆಸಿಟ್ಟಿದ್ದೀನಿ. ಆಮೇಲೆ ಕಡಲೆ ತಂದು ನೆನೆಸಿದ್ರಲ್ಲ ಫ್ರೆಂಡ್ಸ್, ತೊಳೆದಿದ್ರು ಮಧ್ಯಾಹ್ನ ಒಂದು ಸತಿ, ಬಟ್ ಈಗಲೂ ಕೂಡ ಒಂದು 2-3 ಸತಿ ತೊಳೆದು ಸೊ ನೆನೆಸಿ ಇಟ್ಟಿದ್ದೀರಿ. ಸೊ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಇದೇ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾರೆ ನಿಮ್ಮ ಯಾರು ಕೂಡ. ಥ್ಯಾಂಕ್ ಯು ಸೊ ಮಚ್.